ಆತ್ಮೀಯ ವೀಕ್ಷಕರೇ, ಅಸಪಾ ಟೈಮ್ಸ್ಗೆ ಸ್ವಾಗತ. ನಾನಿವತ್ತು ಒಂದು ಮಹತ್ವದ ಮಾಹಿತಿಯನ್ನು ನಿಮಗೆ ತಲುಪಿಸುವ ಸಲುವಾಗಿ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಏನಪ್ಪಾ ಅದು ಅಂತಹ ಮಾಹಿತಿ ಅಂತ ಯೋಚನೆಯನ್ನು ಮಾಡಬೇಡಿ. ಭಾರತದ ಸುಪ್ರೀಂ ಕೋರ್ಟ್ ಆಸ್ತಿ ಹಂಚಿಕೆಯ ಬಗ್ಗೆ ಹೊಸ ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಿದೆ. ಇನ್ನು ಮುಂದೆ ತಂದೆಯ ಆಸ್ತಿಗಾಗಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ದಾಯಾದಿಗಳಂತೆ ಹೊಡೆದುಕೊಳ್ಳುವುದು, ಸಂಬಂಧಗಳನ್ನು ಕಳೆದುಕೊಳ್ಳುವ ಪ್ರಮೇಯ ಬರುವುದಿಲ್ಲ. ಏನದು ಆ ಬದಲಾವಣೆ? ಈ ಮೊದಲಿನ ಕಾನೂನಿಗಿಂತ ಅದು ಹೇಗೆ ಭಿನ್ನವಾಗಿದೆ ಎಂದು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡುತ್ತೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ನಮಗದು ಶಕ್ತಿಯನ್ನು ತುಂಬುತ್ತದೆ. ಆತ್ಮೀಯ ವೀಕ್ಷಕರೇ, ಭಾರತದ ಸುಪ್ರೀಂ ಕೋರ್ಟ್ ತಂದೆಯ ಆಸ್ತಿ ವಿಚಾರದಲ್ಲಿ ಹೊಸ ತಿದ್ದುಪಡಿಯನ್ನು ಮಾಡಿದೆ. 2025ರ ತಿದ್ದುಪಡಿ ಪ್ರಕಾರ ತಂದೆಯ ಆಸ್ತಿಯಲ್ಲಿ ಎಲ್ಲಾ ಮಕ್ಕಳಿಗೂ ಸಮಪಾಲು ಪಡೆಯುವ ಹಕ್ಕನ್ನು ನೀಡುತ್ತದೆ. ಇದರಿಂದ ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿನ ಹಕ್ಕನ್ನು ಎತ್ತಿ ಹಿಡಿಯಲಾಗಿದೆ. ಈ ಮೊದಲು ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಾತ್ರ ಎಲ್ಲರಿಗೂ ಸಮಪಾಲು ಇತ್ತು. ತಂದೆಯ ಆಸ್ತಿಯಲ್ಲಿ ಗಂಡು ಮಕ್ಕಳ ಪಾರುಪತ್ಯವಿತ್ತು. ಆದರೆ ಈಗ ಹಾಗೆ ಮಾಡಿದರೆ ಅದು ಕಾನೂನಿಗೆ ವಿರುದ್ಧವಾಗುತ್ತದೆ. ಅದರಲ್ಲಿಯೂ ತಂದೆಯ ಸ್ವಂತ ಆಸ್ತಿಯನ್ನು ಎಲ್ಲ ಮಕ್ಕಳಿಗೂ ಸಮಾನಾಗಿ ಹಂಚಬೇಕಿದೆ. ಈ ಮೊದಲು 3 ಜನ ಮಕ್ಕಳಿದ್ದರೆ ಅವರಿಗೆ ಇಷ್ಟ ಬಂದವರಿಗೆ ಬರೆದುಕೊಡುವ ನಿಯಮವೂ ಇತ್ತು. ಆದರೆ ಈಗ ಹಾಗಿಲ್ಲ. ಆ ರೀತಿ ಒಬ್ಬ ಮಗನಿಗೆ ಆಸ್ತಿಯ ಹಕ್ಕನ್ನು ಕೊಟ್ಟರೆ ಉಳಿದ ಇಬ್ಬರು ಕಾನೂನಿನ ಮೊರೆ ಹೋಗಿ ತಮ್ಮ ಪಾಲನ್ನು ಪಡೆದುಕೊಳ್ಳಬಹುದಾಗಿದೆ. ವೀಕ್ಷಕರೇ, ಮೊದಲೆಲ್ಲ ವಿಶೇಷ ಸಂದರ್ಭಗಳಲ್ಲಿ ಉಯಿಲು ಬರೆದಿಟ್ಟರೆ ಅದರ ಪ್ರಕಾರ ಆಸ್ತಿ ಹಂಚಿಕೆಯಾಗುತ್ತಿತ್ತು. ಆದರೆ ಈಗ ಅದಕ್ಕೂ ಈ ತಿದ್ದುಪಡಿ ಅನ್ವಯ ಆಗುತ್ತದೆ. ಒಂದು ವೇಳೆ ಬರೆದ ಉಯಿಲು ಈಗಿನ ಕಾನೂನು ಪ್ರಕಾರ ಇರದಿದ್ದರೆ ಅದು ಅಸಿಂಧುವಾಗುತ್ತದೆ. ಮಾತ್ರವಲ್ಲ, ಅದನ್ನು ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಿ ತಮ್ಮ ಪಾಲನ್ನು ಪಡೆದುಕೊಳ್ಳಬಹುದಾಗಿದೆ. ಬಹುತೇಕ ಸಿಟಿಗಳಲ್ಲಿ ಆಸ್ತಿ ವಿಚಾರವಾಗಿ ಕುಟುಂಬಗಳ ನಡುವೆ ಜಗಳಗಳು ನಡೆಯುತ್ತದೆ. ಯಾಕೆಂದರೆ ಅಲ್ಲಿ ಪ್ರತಿ ಚದರ ಅಡಿಗೂ ದುಬಾರಿ ಮೌಲ್ಯವಿದೆ. ಆದ್ದರಿಂದ ಈ ರೀತಿಯ ಸಮಪಾಲು ಕಾನೂನು ಪಟ್ಟಣ ನಿವಾಸಿಗಳ ಸಮಸ್ಯೆಗೆ ಹೆಚ್ಚು ಪರಿಹಾರವನ್ನು ನೀಡಬಲ್ಲದು. ಇನ್ನು ಆಸ್ತಿ ಹಂಚಿಕೆ ವಿಚಾರದಲ್ಲಿ ಅಥವಾ ಕಾನೂನಿನ ವಿಚಾರದಲ್ಲಿ ಯಾವುದೇ ಗೊಂದಲವಿದ್ದಲ್ಲಿ ಕೂಡ ಕಾನೂನು ತಜ್ಞರ ಸಲಹೆಯನ್ನು ಪಡೆಯಬಹುದಾಗಿದೆ. ಕರ್ನಾಟಕದಲ್ಲಿ ಈಗ ಹಲವಾರು ಕಾನೂನು ಸಲಹಾ ಸಂಸ್ಥೆಗಳು ಕಾರ್ಯಾಚರಿಸುತ್ತಿದೆ. ವೀಕ್ಷಕರೇ, ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ, ತಂದೆ ತಾಯಿಗಳಿಂದ ಆಸ್ತಿಯನ್ನು ಪಡೆದುಕೊಂಡು ಅವರ ಸಂಧ್ಯಾಕಾಲದಲ್ಲಿ ಅನಾಥಾಶ್ರಮಕ್ಕೋ ಅಥವಾ ಮನೆಯಲ್ಲಿ ಕಿರುಕುಳ ನೀಡಿದರೆ ಅಂತಹ ಮಕ್ಕಳಿಂದ ಆಸ್ತಿಯನ್ನು ಮರಳಿ ಪಡೆಯುವ ಕಾನೂನು ಕೂಡ ಈಗ ಜಾರಿಯಲ್ಲಿದೆ. ಇದು ವಿಶೇಷವಾಗಿ ಗಮನದಲ್ಲಿಡಬೇಕಾದ ಅಂಶವಾಗಿದೆ. ಇತ್ತೀಚೆಗೆ ಏನಾಗುತ್ತಿದೆ ಅಂದರೆ, ತಂದೆ ತಾಯಿಗಳಿಂದ ಆಸ್ತಿ ಪಡೆದುಕೊಂಡು ಹೆಂಡತಿಯರ ಮಾತು ಕಟ್ಟಿಕೊಂಡು ವಯಸ್ಸಾದ ಹೆತ್ತವರಿಗೆ ಚಿತ್ರಹಿಂಸೆ ನೀಡುವುದು, ಅವರನ್ನು ಕೇವಲವಾಗಿ ನಡೆಸಿಕೊಳ್ಳುವ ಪ್ರಕರಣಗಳು ಹೆಚ್ಚಾಗುತ್ತಿದೆ. ಎಲ್ಲಾ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಭಾರತ ನ್ಯಾಯಾಲಯವು ಇಂತಹ ಬದಲಾವಣೆಯನ್ನು ಮಾಡಿದೆ. ಇದರಿಂದ ಪ್ರೀತಿ ವಾತ್ಸಲ್ಯದಿಂದ ಹೆತ್ತವರನ್ನು ನೋಡಿಕೊಳ್ಳಬೇಕಾದ ಮಕ್ಕಳು ಕನಿಷ್ಠ ಆಸ್ತಿಯ ಮೇಲಿನ ಪ್ರೀತಿಯಿಂದಾದರೂ ಅವರ ಕೊನೆ ದಿನಗಳನ್ನು ನಗುನಗುತ್ತಾ ಕಳೆಯಲಿ ಅನ್ನುವ ಉದ್ದೇಶವಾಗಿದೆ. ವೀಕ್ಷಕರೇ, ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಕಾರ್ಯಕ್ರಮ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡುತ್ತೀರಿ. ಶೇರ್ ಮಾಡುವ ಮೂಲಕ ನಿಮ್ಮವರಿಗೆ ಮಾಹಿತಿಯನ್ನು ತಲುಪಿಸಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.